ಬಟ್ ಅಂದರೆ ಇತ್ತೀಚೆಗೆ SIT ತನಿಖೆನೇ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆಂದರೆ ದಿಕ್ಕು ತಪ್ತಾ ಇದೆ, ಎಲ್ಲೇ ಆಗಿದ್ರೂ ಏನೂ ಸಿಗ್ತಾ ಇಲ್ಲ ಅನ್ನೋ ಒಂದು ಇದರಿಂದ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಮತ್ತು ಇವರೆಲ್ಲ ಬರೀ ಬುರುಡೆ ಬಿಡ್ತಾ ಇದ್ದಾರೆ ಅನ್ನೋ ಒಂದು ಇದು ಬಂದಿದೆ. ಚಿನ್ನಯ್ಯ ಅನ್ನೋರು, ಭೀಮ ಅನ್ನೋರು ಬೇರೆ ಬೇರೆನಾ, ಇವ್ರನ್ನೆಲ್ಲ ಇವರೇ ರೂಪಿಸಿದಾರ? ಇಷ್ಟೆಲ್ಲ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಈ ಗೊಂದಲಗಳೆಲ್ಲ ಸೃಷ್ಟಿ ಮಾಡ್ತಿರೋದು ಪೇಯ್ಡ್ ಮೀಡಿಯಾ ಅಷ್ಟೇ. ಪೇಯ್ಡ್ ಮೀಡಿಯಾ ಮತ್ತು BJPನ ಒಂದು ಭಾಗ. BJPನ ಪೂರ್ತಿ ನಾನು ಹೇಳ್ತಾ ಇಲ್ಲ. BJPಲಿ ಒಂದು ಭಾಗ, RSSಲ್ಲಿ ಒಂದು ಭಾಗ ಸೌಜನ್ಯ ಪರವಾಗಿ ನಿಂತಿದ್ದಾರೆ. ಅದೇ ರೀತಿಯಲ್ಲಿ BJPಲಿ ಒಂದು ಭಾಗ ಯಾರು ಅಲ್ಲಿನ ಹಣ ಮತ್ತು ಇದರ ಮೇಲೆ ಕಣ್ಣಿಟ್ಟಿದ್ದಾರೋ, ಆಸ್ತಿ ಮೇಲೆ ಕಣ್ಣಿಟ್ಟಿದ್ದಾರೋ ಅವರು, ಮತ್ತು ಪೂರ್ತಿಯಾಗಿ ತಮ್ಮ ಆತ್ಮಗೌರವಗಳನ್ನೇ ಮಾರ್ಕೊಂಡಂತಹ ಮಾಧ್ಯಮಗಳಿದಾವಲ್ಲ, ತಮ್ಮ ಆತ್ಮಸಾಕ್ಷಿಗಳನ್ನು ಮಾರ್ಕೊಂಡಂತಹ ಮಾಧ್ಯಮಗಳಿದಾವಲ್ಲ, ಅವು ಮಾಡ್ತಾರಂಥ ಕ್ರಿಯೇಷನು. ಇದೆಲ್ಲೂ ಕೂಡ ಇಲ್ಲೇನು ಎವಿಡೆನ್ಸ್ ಸಿಕ್ಕಿಲ್ಲ, ಆಗದಿದ್ದೀವಿ, ಏನು ಆಗಿಲ್ಲ ಅಂತೇಳ್ಬಿಟ್ಟು SIT ಎಲ್ಲೂ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಇದೆಲ್ಲವೂ ಕೂಡ ಇವ್ರು ಕ್ರಿಯೇಟ್ ಮಾಡ್ತಾ ಇರೋದು. ಒಂದು ಇವ್ರ ಟ್ರಯಲ್ ಒಂದು ಇದೆಯಲ್ಲ, ಇವ್ರದ್ದು ಮೀಡಿಯಾ ಟ್ರಯಲ್. ಇವ್ರು ಕೋರ್ಟ್ಗಿಂತಲೂ SITಗಿಂತಲೂ ದೊಡ್ಡವರಲ್ವಾ ಇವರು? ಇವರೇ ತೀರ್ಪನ್ನು ಕೊಡುವಂಥವ್ರಲ್ವಾ? ಇವರು ಮಾಡ್ತಾ ಇರೋಂಥದ್ದು ಭಾಳ ದಿನ ಸುಳ್ಳಿನ ಮೇಲೆ ನೀವು ಇದು ಕಟ್ಟಲಿಕ್ಕೆ ಆಗಲ್ಲ. ಒಂದು ದಿವಸ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಎಷ್ಟೇ ಕತ್ತಲಿದ್ದರೂ ಕೂಡ ಒಂದು ಸಣ್ಣ ದೀಪ ಬಂದಿದ್ದು ಅಂದರೆ ಬೆಳಕು ಶುರುವಾಗುತ್ತೆ. ಆ ಸಣ್ಣ ದೀಪ ಈಗ ಬಂದಿದೆ, ಅದು ದೊಡ್ಡ ಬೆಳಕಾಗುತ್ತೆ, ಕಡೆಗೆ ಅದು ಸೂರ್ಯನ ಕಾಂತಿ ಆಗುತ್ತೆ. ಡೆಫಿನೆಟ್ ನನ್ನ ನಂಬಿಕೆ. ಈ ಸೌಜನ್ಯ ಪ್ರಕರಣದಲ್ಲಿ ಭೀಮ ಅನ್ನೋ ವ್ಯಕ್ತಿ ನೇರವಾಗಿ ಸಾಕ್ಷಿ ಆಗ್ತಾರ? ಗೊತ್ತಿಲ್ಲ ನನಗೆ. SIT ಮುಂದುಗಡೆ ಭೀಮಾ ಏನನ್ನು ಹೇಳಿದಾನೆ, ಏನು ಹೇಳಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ನಾನು ಮಾತಾಡೋದು ತಪ್ಪಾಗುತ್ತೆ. ನನಗನ್ಸುತ್ತೆ ಭೀಮಂದು ಯಾವ ರೀತಿಯಲ್ಲಿ ಬಳಸ್ಕೊಂಡ್ರೂ ಕೂಡ ಅದು ಕೊಲೆಗಡಕರಿಗೆ ವಿರುದ್ಧವಾದಂತಹ ಸಾಕ್ಷಿನೇ ಆಗುತ್ತೆ. ಅಲ್ಲಿ ಸಂತ್ರಸ್ತರಿಗೆ ಯಾರು ನೋವು ನುಡಿದಾರೋ, ಯಾರು ಸತ್ತಿದ್ದಾರೋ ಅವ್ರ ಕುಟುಂಬಗಳಿಗೆ ಸಾಂತ್ವನ ಕೊಡುವಂತಹ ಒಂದು ಇದೇ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಬಹುಶಃ ಅಲ್ಲಿ ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ. ಯಾಕಂದರೆ 164 ಸ್ಟೇಟ್ಮೆಂಟು ನಾನು ನೋಡಿಲ್ಲ, ಏನು ಆತ ಹೇಳಿದ್ದಾನೆ ಅಂತ ಕೂಡ ನಂಗೆ ಗೊತ್ತಿಲ್ಲ. ಇದೆಲ್ಲ ನೋಡಿದೆ, ಅದನ್ನೆಲ್ಲ ಮೇಲ್ನೋಟಕ್ಕೆ ನೋಡಿದಾಗ ಒಬ್ಬ ಅಡ್ವೊಕೇಟಾಗಿ ನನ್ನ ಗ್ರಹಿಕೆಗೆ ಸಿಕ್ಕಿದಷ್ಟು ಹೇಳೋದಾದರೆ ಡೆಫಿನೆಟ್ ಆಗೋದು ಅವರಿಗೆ ಬೂಮಿರಂಗ್ ಆಗುತ್ತೆ. ಅದು ಅವ್ರಿಗೆ ವಿರುದ್ಧವಾಗುತ್ತೆ, ಕೊಲೆಗಡಕರಿಗೆ ವಿರುದ್ಧವಾಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.